ನಾನು ಕೂಡ ಕೆ.ಎಚ್. ಪಾಟೀಲ್ ರವ್ರನ್ನ ಕಳೆದ 40 ವರ್ಷದಿಂದನೇ ಅವರ ಜೊತೆಯಲ್ಲಿ ಒಂದು 4-5 ವರ್ಷ ಕೆಲಸ ಮಾಡುವಂತ ಒಂದು ಭಾಗ್ಯ ನಮ್ಗೆ ಸಿಕ್ಕಿತ್ತು. ಅವರು ಅವತ್ತು ನನಗೆ ಟಿಕೆಟ್ ಕೊಟ್ಟು ಆ ಕಾಲದಲ್ಲಿ ದೇವೇಗೌಡರ ಮೇಲೆ ನೀವು ಹೋರಾಟ ಮಾಡು ಅಂತೇಳಿ ಒಬ್ಬ ವಿದ್ಯಾರ್ಥಿ ನಾಯಕರಿದ್ದೆ. ಇಲ್ಲಿವರೆಗೂ ನಾನು ಬೆಳ್ಕೊಂಡು ಬಂದಿದ್ದೇನೆ. ಸಿಎಂ ಸ್ಥಾನದ ಹೊಸ್ತಿಲಲ್ಲಿರುವಂತಹ ಡಿ.ಕೆ. ಶಿವಕುಮಾರ್ ತಮ್ಮನ್ನ ಬೆಳೆಸಿದವರನ್ನ ನೆನೆಸಿಕೊಂಡು ಕೃತಜ್ಞತೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಕಾರಣವಾಗಿದ್ದು ಕೆ.ಎಚ್. ಪಾಟೀಲ್ರ ಜನ್ಮ ಶತಮಾನೋತ್ಸವದ ಕಾರ್ಯಕ್ರಮ. ಸಹಕಾರಿ ಧುರೀಣ ಹಾಗೆ 80ರ ದಶಕದಲ್ಲಿ ಕಾಂಗ್ರೆಸ್ನ ದೊಡ್ಡ ನಾಯಕರಾಗಿದ್ದಂತಹ ಕೆ.ಎಚ್. ಪಾಟೀಲ್ರು ನನ್ನನ್ನು ವಿದ್ಯಾರ್ಥಿ ನಾಯಕನಾಗಿದ್ದಾಗಲೇ ದೇವೇಗೌಡರ ಎದುರು ಸ್ಪರ್ಧೆ ಮಾಡೋದಕ್ಕೆ ಬಿ ಫಾರ್ಮ್ ಅನ್ನು ಕೊಟ್ಟರು. ಹಾಗಾಗಿ 9 ಬಾರಿ ಬಿ ಫಾರ್ಮ್ ತಗೊಂಡು ಸೋತು ಗೆದ್ದು ಪಕ್ಷದಲ್ಲಿ ಈಗ ನಾನು ಈ ಒಂದು ಸ್ಥಾನದಲ್ಲಿ ಇದ್ದೀನಿ. ಅದಕ್ಕೆಲ್ಲ ಈ ಹಿರಿಯರು ಕಾರಣ, ಅವ್ರು ಮಾಡಿರುವಂಥ ತ್ಯಾಗಗಳು, ಅವ್ರು ಮಾಡಿರುವಂತಹ ಪಕ್ಷಕ್ಕೆ ಕೊಟ್ಟಿರೋ ಕೊಡುಗೆಗಳು ಕಾರಣ ಅಂಥೇಳಿ ಸ್ಮರಿಸ್ಕೊಂಡ್ರು. ಎಚ್.ಕೆ. ಪಾಟೀಲ್ರು ಸದ್ಯ ಕಾನೂನು ಸಚಿವರಾಗಿರುವಂಥ ಎಚ್.ಕೆ. ಪಾಟೀಲ್ರ ತಂದೆ ಆಗಿರುವಂಥ ಕೆ.ಎಚ್. ಪಾಟೀಲ್ರು ಈ ಒಂದು ಕಾಂಗ್ರೆಸ್ಸನ್ನು ಕಟ್ಟಿ ಬೆಳೆಸಿದವರು. ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುದೊಡ್ಡ ನಾಯಕರಾಗಿದ್ದವರು. ಆಗ ಅವಿಭಜಿತ ಧಾರವಾಡ ಜಿಲ್ಲೆ ಇತ್ತು. ಆ ಒಂದು ಗದಗ ಈಗ ಆಗಿರುವಂಥದ್ದು ಆಗ ಅವಿಭಜಿತ ಧಾರವಾಡ ಜಿಲ್ಲೆಯಲ್ಲಿತ್ತು. ಆ ಜಿಲ್ಲೆಯ ಒಬ್ಬ ದೊಡ್ಡ ನಾಯಕರಾಗಿ ಕಾಂಗ್ರೆಸ್ಸನ್ನು ಕಟ್ಟಿ ಬೆಳೆಸಿದವರು. ಹಾಗಾಗಿ ಅಂಥವರಿಂದ ನಾನು ಉಪಕೃತನಾದವನು ಅನ್ನೋದನ್ನು ಡಿ.ಕೆ. ಶಿವಕುಮಾರ್ ಇಲ್ಲಿ ಸ್ಮರಿಸಿಕೊಂಡಿದ್ದಾರೆ. ನಾನು ಕೂಡ ಕೆ.ಎಚ್. ಪಾಟೀಲ್ ರವ್ರನ್ನ ಕಳೆದ 40 ವರ್ಷದಿಂದನೇ ಅವರ ಜೊತೆಯಲ್ಲಿ ಒಂದು 4-5 ವರ್ಷ ಕೆಲಸ ಮಾಡುವಂತ ಒಂದು ಭಾಗ್ಯ ನನ್ಗೆ ಸಿಕ್ಕಿತ್ತು. ವಿದ್ಯಾರ್ಥಿ ನಾಯಕನಾಗಿದ್ದೆ. ಆಗ ನನಗೆ 1980ರಲ್ಲಿ ಡಿ.ಆರ್. ಪಾಟೀಲ್ ಅವರು ಹೇಳ್ದಂಗೆ 85ರಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ನಾನು ಏನು ಈ ಸ್ಥಾನದಲ್ಲಿ ಕೂತಿದ್ದೀನಿ ಅದೇ ಸ್ಥಾನದಲ್ಲಿ ಇವತ್ತು ಅವರು ಕೂಡ ಇದ್ರು. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅದಾದ್ಮೇಲೆ ಆದರು. ಅವರು ಅವತ್ತು ನನಗೆ ಟಿಕೆಟ್ ಕೊಟ್ಟು ಆ ಕಾಲದಲ್ಲಿ ದೇವೇಗೌಡರ ಮೇಲೆ ನೀವು ಹೋರಾಟ ಮಾಡು ಅಂತೇಳಿ ಒಬ್ಬ ವಿದ್ಯಾರ್ಥಿ ನಾಯಕರಿದ್ದೆ. ಅಲ್ಲಿಂದ ಇಲ್ಲಿವರೆಗೂ 9 ಬಾರಿ ಸತತವಾಗಿ ಬಿ ಫಾರ್ಮ್ ತೆಗೆದುಕೊಂಡು ಚುನಾವಣೆಯಲ್ಲಿ ಗೆದ್ದು ಸೋತ್ಕೊಂಡು ಇಲ್ಲಿವರೆಗೂ ನಾನು ಬೆಳ್ಕೊಂಡು ಬಂದಿದ್ದೇನೆ. ಹಂಗೆ ಕೆ.ಎಚ್. ಪಾಟೀಲ್ ಅವರು ಕೂಡ ಇವತ್ತು ಯಶಸ್ಸು, ಸೋಲು, ಗೆಲುವು ಇವೆಲ್ಲ ಕೂಡ ಕಂಡಿದ್ದಾರೆ. ಸೊ ಎಲ್ಲರನ್ನ ನೋಡಿದಂತ ಒಂದು ದೊಡ್ಡ ಮಾನವವಾದಿ. ಅವ್ರಿಗೆ ಜಾತಿ ಧರ್ಮ ಅವರ ಅಧ್ಯಕ್ಷಗಿರಿಯಲ್ಲಿ ನಾನು ಗಮನಿಸಿದ್ದೇನೆ. ಅವರ ಜೊತೆಯಲ್ಲಿ ಶಾಸಕರಾಗೂ ಕೆಲಸ ಮಾಡಿದ್ದೇನೆ. ಮಂತ್ರಿಯಾಗೂ ಅವರ ಜೊತೆಯಲ್ಲಿ ಕೆಲಸವನ್ನು ಮಾಡಿದ್ದು ನನಗೆ ನೆನಪುಂಟು. ನಾನು ಅವರಿಬ್ರು ಕೂಡ ಬಂಗಾರಪ್ಪ ಸಂಪುಟದಲ್ಲಿ ಮಂತ್ರಿಗಳಾಗಿ ನಾವು ಕೆಲಸವನ್ನು ಮಾಡಿಕೊಂಡು ನಾವು ಬದುಕಿದ್ದೇವೆ, ಕೆಲಸವನ್ನು ಮಾಡಿಕೊಂಡು ಇದ್ದೇವೆ. ಇವತ್ತು ಈ ಕಾರ್ಯಕ್ರಮ ಹಿರಿಯರು ಹೇಳ್ತಾರೆ, ಮಣ್ಣ ಬಿಟ್ಟು ಮಡಕೆ ಇಲ್ಲ, ಹಿರಿಯರನ್ನ ಬಿಟ್ಟು ದೇವರಿಲ್ಲ ಅಂತ. ಅಂದ್ರೆ ನಮ್ಮ ತಂದೆ ತಾಯಿಗಳೇ ನಮಗೆ ದೇವರು. ಯಾರನ್ನೋ ತಂದೆ ತಾಯಿಗಳು ವಯಸ್ಸಾಗೋಯ್ತು, ಅವರು ಮಣ್ಪಾಲಾದ್ರು ಅಂತೇಳಿ ನಾವು ಯಾರು ಬಿಡುವುದಿಲ್ಲ. ಅವ್ರನ್ನ ಸ್ಮರಿಸ್ಕೊಂಡು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರು ಹೆಜ್ಜೆ ಹಾಕಿದ್ದನ್ನ ಹೆಜ್ಜೆ ಹಾಕೊಂಡು ಯಾವುದೋ ಒಂದು ಉತ್ತಮವಾದಂತ ಬದುಕಿಗೆ ಒಂದು ಮಾರ್ಗದರ್ಶನವನ್ನು ಕೊಟ್ಟು ಹೋಗಿದ್ದಾರೆ. ಅದನ್ನು ಕೂಡ ನಮ್ಮ ಸಮಾಜಕ್ಕೆ, ನಮ್ಮ ಕುಟುಂಬಕ್ಕೆ, ನಮ್ಮ ಬಂಧು ಹಿರಿಯರಿಗೆ ನಾವೆಲ್ಲ ಕೂಡ ಕೊಟ್ಕೊಂಡು ನಾವು ಹೋಗ್ತಾ ಇದ್ದೇವೆ. ಸೊ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಸಹಕಾರಿಗಳು ಬಹಳ ಜನ ನೀವೆಲ್ಲ ಇಲ್ಲಿದ್ದೀರಿ. ಅವರು ಬೆಳೆಸಿದಂತ ಈ ಹುಲಕೋಟೆಯಲ್ಲಿ, ಈ ಧಾರವಾಡ ಜಿಲ್ಲೆಯಲ್ಲಿ ದೊಡ್ಡ ಸರ್ಕಾರವನ್ನ ಸಹಕಾರದ ತತ್ವದ ಆಧಾರದ ಮೇಲೆ ಬೆಳೆಸಿದಂತ ಎಲ್ಲ ಸಂಸ್ಥೆಗಳನ್ನು ನಾನು ಗಮನಿಸಿದ್ದೇನೆ.